ಎಲ್ಲರಿಗೂ MC ಇನ್ಫಾರ್ಮೇಷನ್ ಇನ್ ಕನ್ನಡ ಚಾನಲ್ಗೆ ಸುಸ್ವಾಗತ. ನಾವು ಒಬ್ಬರ ಬಗ್ಗೆ ಒಬ್ಬರು ಮಾತಾಡ್ತಿರ್ತೀವಿ. ಅವ್ರು ಹೀಗೆ ಹಾಗೆ, ಅವ್ರ ಸ್ವಭಾವ ಹೀಗೆ, ಅವರು ಕೋಪ ಮಾಡ್ಕೋತಾರೆ, ಕೋಪ ಮಾಡ್ಕೊಳ್ಳಲ್ಲ, ತುಂಬ ಮೃದು ಸ್ವಭಾವ, ಹೀಗೆ ಹಲವು ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಿರ್ತೀವಿ. ಅವರು ನಮಗೆ ಗೊತ್ತಿರುತ್ತೆ, ನಾವು ಸುತ್ತಮುತ್ತಲಿರ್ತಾರೆ, ನಮ್ಮ ಸಂಬಂಧಿಕರಾಗಿರ್ತಾರೆ, ಹಾಗಾಗಿ ಅವ್ರು ಹೇಗೆ ಅಂತ ಹೇಳ್ತಿರ್ತೀವಿ. ಆದರೆ ಅವರ ಅಂಗಾಂಗಗಳು ಅಂದರೆ ಕೈ, ಕಾಲು, ಮಚ್ಚೆ, ಮುಖ, ಕೆನ್ನೆ, ಕೂದಲು ಈ ರೀತಿ ನೋಡಿಕೊಂಡು ಅವ್ರು ಯಾವ ತಿಂಗಳಲ್ಲಿ ಹುಟ್ಟಿದ್ದಾರೆ, ಯಾವ ದಿನ ಹುಟ್ಟಿದ್ದಾರೆ, ಯಾವ ವಾರ ಹುಟ್ಟಿದ್ದಾರೆ ಅಂತ ನೋಡಿಕೊಂಡು ಕೂಡ ಅವರ ಸ್ವಭಾವ ಎಂಥದ್ದು ಅಂತ ಹೇಳ್ಬೋದು. ಅವ್ರು ಕೂತ್ಕೊಳ್ಳೋ ರೀತಿ, ನಿಂತ್ಕೊಳ್ಳೋ ರೀತಿ, ಅವ್ರ ಮೂಗು ಹೇಗಿದೆ, ಹುಬ್ಬು ಹೇಗಿದೆ, ಕಣ್ಣು ಹೇಗಿದೆ, ಪ್ರತಿಯೊಂದು ವಿಚಾರನೂ ಕೂಡ ಅವ್ರು ಯಾವ ವಾರ ಹುಟ್ಟಿದ್ದಾರೆ, ಯಾವ ಸಮಯದಲ್ಲಿ ಹುಟ್ಟಿದ್ದಾರೆ ಅಂತ ನೋಡಿಕೊಂಡು ಕೂಡ ನಾವು ಅವ್ರ ಬಗ್ಗೆ ಗೊತ್ತಿಲ್ಲದೆ ಇದ್ರೂ ಕೂಡ ನಾವು ಅವ್ರ ಸ್ವಭಾವ ಹೇಗಿದೆ ಅಂತ ಹೇಳ್ಬೋದು. ಇದೇ ರೀತಿಯ ಎಷ್ಟೋ ವಿಡಿಯೋಗಳು ನನ್ನ ಚಾನಲ್ನಲ್ಲಿದೆ, ಹೋಗಿ ನೋಡಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ, ಯಾವ್ದು ಬೇಕು ಅನಿಸುತ್ತೋ ಅದನ್ನು ನೋಡಿ, ಅದು ನಿಮಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾನಿವತ್ತು ನೀವು ಹುಟ್ಟಿದ ಸಮಯ ಅಂದರೆ ಬೆಳಿಗ್ಗೆ ಹುಟ್ಟಿದ್ದೀರಾ, ಮಧ್ಯಾಹ್ನ ಹುಟ್ಟಿದ್ದೀರಾ, ಸಂಜೆ ಹುಟ್ಟಿದ್ದೀರಾ, ರಾತ್ರಿ ಹುಟ್ಟಿದ್ದೀರಾ, ಯಾವಾಗ ಹುಟ್ಟಿದ್ದೀರಾ ಅದನ್ನು ನೋಡಿಕೊಂಡು ನಿಮ್ಮ ಸ್ವಭಾವ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಈ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ ನೀವು ಯಾವ ಸಮಯದಲ್ಲಿ ಹುಟ್ಟಿರ್ತೀರಿ ಅಂತ ಈಗಿನವ್ರಿಗೆ ಗೊತ್ತಿರುತ್ತೆ. ಅವರು ನಿಮ್ಮ ಸಮಯಕ್ಕೆ ತಕ್ಕಂತೆ ಇದೆಯಾ ಇಲ್ವಾ ಅಂತ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಸುಲಭ ಆಗುತ್ತೆ. ಜೊತೆಗೆ ನನ್ನ ಚಾನಲ್ಲೇ ಇದೇ ರೀತಿ ಹಲವು ವಿಡಿಯೋ ಇದೆ, ಒಂದ್ಸರಿ ಚೆಕ್ ಮಾಡಿ ನೋಡಿ, ನಿಮಗೆ ಸಿಗುತ್ತೆ. ಅದನ್ನು ನೋಡಿ ಅದರಲ್ಲೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಈಗ ನಾವು ಹುಟ್ಟಿದ ಸಮಯಕ್ಕೆ ಸರಿಯಾಗಿ ಆ ವ್ಯಕ್ತಿಯ ಗುಣ ಸ್ವಭಾವವನ್ನು ಹೇಗೆ ಅಂತ ಹೇಳ್ಬೋದು. ಈಗ ಅಕಸ್ಮಾತ್ ನೀವು ಮುಂಜಾನೆ ಹುಟ್ಟಿದ್ರೆ ಅಂದರೆ ಬೆಳಗಿನ ಜಾವ ಹುಟ್ಟಿದ್ರೆ ಈ ವ್ಯಕ್ತಿಗಳು ಸಾಧನೆ ಹಾದಿಯಲ್ಲಿ ಸಾಕ್ತಾರೆ ಅಂತ. ಯಾವುದಾದ್ರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು ಗುರಿ ಇಟ್ಕೊಂಡು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾರೆ ಅಂತ. ಈ ವ್ಯಕ್ತಿಗಳು ಶಿಸ್ತುಬದ್ಧ ಜೀವನನ ನಡೆಸ್ತಾರೆ. ಜೊತೆಗೆ ಇವರು ಸಂಘಟಿತ ವ್ಯಕ್ತಿಗಳು ಅಂತ ಹೇಳ್ಬೋದು. ಮತ್ತು ಅತ್ಯುತ್ತಮ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಇದೆಲ್ಲದರ ಜೊತೆಗೆ ಅವರಿಗೆ ನಾಯಕತ್ವ ಗುಣ ಅಧಿಕವಾಗಿರುತ್ತೆ. ನಾವು ಮುಂಜಾನೆ ಎದ್ದರೆ ಹೆಂಗೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೋ ಹಾಗೆ ಮುಂಜಾನೆ ಹುಟ್ಟಿದವರ ಗುಣ ಸ್ವಭಾವ ಎಲ್ಲ ಒಂದು ರೀತಿಯ ಶಿಸ್ತಾಗಿ ತುಂಬ ಚೆನ್ನಾಗಿ ಇರುತ್ತೆ. ಅವರ ವ್ಯಕ್ತಿತ್ವನ ಎಲ್ಲರೂ ಹೊಗಳುವಂಥ ಮೆಚ್ಚುವಂಥವರಾಗಿರ್ತಾರೆ. ಆದರೆ ಇವರು ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಹಠಮಾರಿಗಳಾಗಿ ಕಾಣಿಸ್ತಾರೆ. ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಸ್ಪಷ್ಟ ನಿಲುವನ್ನು ಹೊಂದಿರ್ತಾರೆ. ಇವರು ಯಾವುದು ಗುರಿ ಸಾಧಿಸಬೇಕು ಅಂತ ಅಂದ್ಕೊಂಡಿರ್ತಾರೋ ಅದ್ರ ಕಡೆ ಮಾತ್ರ ಹೆಚ್ಚು ಗಮನವನ್ನು ಮಾಡ್ತಾರೆ. ಜೀವನವನ್ನು ಚಾಲೆಂಜ್ ಆಗಿ ಸ್ವೀಕರಿಸ್ತಾರೆ. ಹೀಗಾಗಿ ಅವರು ತುಂಬ ಕಠಿಣ ಪರಿಶ್ರಮವನ್ನು ಪಟ್ಟು ಸಾಧಕರ ಪಟ್ಟಿಯನ್ನು ಸೇರ್ತಾರೆ. ಅಂದರೆ ಯಾವುದನ್ನೇ ಆಗಲಿ ಅದನ್ನು ಬೇಕು ಅನ್ನೋದನ್ನ ಅದ್ರ ಕಡೆನೇ ಗಮನ ಕೊಟ್ಟು ಅದನ್ನು ಸಾಧಿಸಿ ಪಡ್ಕೊಳ್ಳುವಂಥ ಸ್ವಭಾವದರಾಗಿರ್ತಾರೆ. ಬೆಳಗಿನ ಜಾವ ಹೇಗೆ ಎದ್ದರೆ ನಮಗೆ ತುಂಬ ಶುಭ ಆಗುತ್ತೆ, ನಾವು ಏನಾದರೂ ಗುರಿಯನ್ನು ಹೊಂದ್ಕೊಂಡು ಅದನ್ನು ಸಾಧಿಸ್ಕೋತೀವಿ ಅಂತ ಹೇಳ್ತಾರೋ ಹಾಗೆ ಇವರು ಬೆಳಗಿನ ಜಾವ ಹುಟ್ಟಿರೋರು ಕೂಡ ಅದೇ ರೀತಿ ತುಂಬ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಇನ್ನು ಬೆಳಗಿನ ಜಾವದಿಂದ ಅಂದರೆ ಬೆಳಿಗ್ಗೆಯಿಂದ ಮಧ್ಯಾಹ್ನದ ಒಳಗಡೆ ಹುಟ್ಟಿರೋದವರು, ನೀವು ಬೆಳಗಿನ ಜಾವದ ಒಳಗಡೆ ಅಂದರೆ 6 ಗಂಟೆ 7 ಗಂಟೆ 6 ಗಂಟೆ ಒಳಗಡೆ ಹುಟ್ಟಿದವರು, ಇದು 6 ಗಂಟೆಯಿಂದ 12 ಗಂಟೆ ತನಕ ಹುಟ್ಟಿದವರು. ಈ ಜನರು ತಮ್ಮ ಮಾತಿನಿಂದಲೇ ಎಲ್ಲರನ್ನ ಸುಲಭವಾಗಿ ಮೋಡಿ ಮಾಡ್ತಾರೆ, ಮಾತಲ್ಲೇ ಮರುಳು ಮಾಡಿಬಿಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರದವ್ರು ಇವರು. ಇವ್ರದ್ದು ರಹಸ್ಯಮಯ ವ್ಯಕ್ತಿತ್ವ ಆಗಿರುತ್ತೆ. ಅಂದರೆ ತುಂಬ ರಹಸ್ಯಗಳನ್ನ ಇವರು ಇಟ್ಕೊಂಡಿರ್ತಾರೆ. ಕೆಲಸ ಕಾರ್ಯಗಳಲ್ಲಿ ಉಸ್ತುವಾರಿಯನ್ನು ವಹಿಸ್ಕೊಳ್ಳುವಂಥ ಸ್ವಭಾವವನ್ನು ಇವರು ಹೊಂದಿರ್ತಾರೆ. ಈ ವ್ಯಕ್ತಿಗಳಿಗೆ ಸ್ನೇಹಿತರನ್ನು ಮಾಡಿಕೊಳ್ಳೋದು, ಪಾರ್ಟಿ ಮತ್ತು ಸಮಾರಂಭಗಳಲ್ಲಿ ಭಾಗಿಯಾಗೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಇವರು ಹೆಚ್ಚಾಗಿ ಸ್ನೇಹಿತರನ್ನು ಮಾಡ್ಕೋತಾ ಇರ್ತಾರೆ ಹಾಗೂ ಪಾರ್ಟಿ ಮತ್ತು ಸಮಾರಂಭ ಅಂತ ಹೋಗ್ತಾ ಇರ್ತಾರೆ. ಇನ್ನು ಮಧ್ಯಾಹ್ನದಿಂದ ಸಂಜೆಯವರೆಗೂ ಜನಿಸಿರುವಂಥ ವ್ಯಕ್ತಿಗಳು, ಈ ವ್ಯಕ್ತಿಗಳು ಯಾವಾಗಲೂ ಶಾಂತ ಸ್ವಭಾವದವರಾಗಿರ್ತಾರೆ ಮತ್ತು ಸೃಜನಶೀಲರು ಅಂದರೆ ಆ್ಯಕ್ಟಿವ್ ಆಗಿರುವಂಥದ್ದು. ಮತ್ತು ಯಾವುದೇ ಒಂದು ಯೋಚನೆ ಮಾಡಿದ್ರೂ ತರ್ಕಬದ್ಧವಾಗಿ ಅಂದರೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಯಾವುದೋ ಒಂದು ವಿಚಾರನ ಆಗುತ್ತೆ ಅಂದರೆ ಆದರೆ ಏನು ಮಾಡಬೇಕು, ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ 2 ಯೋಚನೆಗಳು ಬರುತ್ತೆ. ಎಲ್ಲರೂ ನಮಗಾಗತ್ತೆ ಅಂತ ಅಂದ್ಕೊಂಡು ಮಾಡ್ತಾರೆ, ಇವರು ಆಗಲ್ಲ. ಅದು ಆದರೆ ಏನು ಮಾಡಬೇಕು, ಆಗಲಿಲ್ಲ ಅಂದರೆ ಏನು ಮಾಡಬೇಕು, 2 ರೀತಿಯ ಯೋಚನೆಗಳನ್ನೂ ಮಾಡಿರ್ತಾರೆ.
ಯಾವುದೇ ಕೆಲಸ ಕಾರ್ಯವನ್ನು ಕೈಗೆತ್ಕೊಂಡ್ರು ಮೊದಲು ಅದನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಮಾಡಿದ್ರೆ ಏನಾಗುತ್ತೆ ಎಲ್ಲ ಯೋಚನೆ ಮಾಡಿ ಆನಂತರ ಅವರು ಅದನ್ನ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾವಾಗಲೂ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಇವರು ತುಂಬ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಅಂದರೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಈ ವ್ಯಕ್ತಿಗಳಿಗೆ ತಮ್ಮ ಕನಸುಗಳ ಬಗ್ಗೆ ಒಂದು ಅರಿವಿರುತ್ತೆ. ಅಂದರೆ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅದ್ರ ಬಗ್ಗೆ ಅರಿವಿರುತ್ತೆ. ಅದ್ರ ಪ್ರಕಾರನೇ ಅವರು ನಡ್ಕೊಂಡು ಹೋಗ್ತಾರೆ. ಇನ್ನು ಸಂಜೆಯಿಂದ ಮಧ್ಯರಾತ್ರಿ ಒಳಗೆ ಅಂದರೆ 12 ಗಂಟೆ 1 ಗಂಟೆ ಆ ಥರ ಒಳಗಡೆ ಜನಿಸಿರೋರು ಇವರು ಗೂಬೆಗೆ ಹೋಲಿಕೆ ಮಾಡಲಾಗುತ್ತೆ. ಅಂದರೆ ಗೂಬೆಗಳು ರಾತ್ರಿ ಹೊತ್ತು ಎಚ್ಚರಾಗಿರ್ತಾವಲ್ಲ, ಅದಕ್ಕೆ ಇವರು ಗೂಬೆ ಥರ ಇರ್ತಾರೆ ಅಂತ. ಅಂದರೆ ಗೂಬೆ ಅಂತ ಬೈತಾರಲ್ಲ ಆ ಥರ ಅಲ್ಲ. ಗೂಬೆ ಹೆಚ್ಚು ಯೋಚನೆ ಮಾಡುತ್ತೆ. ಅದು ತುಂಬ ಏನಾದರೂ ಒಂದು ಮಾಡಬೇಕು ಅಂದರೆ ಅದು ಸಾಧಿಸೋದು ಅದ್ರ ಗುಣಗಳೇ ಬೇರೆ ಥರ ಇರುತ್ತೆ. ಬೈಯೋದಕ್ಕೆ ಯೂಸ್ ಮಾಡ್ತಾರೆ. ಇದು ಬೈಯೋ ರೀತಿಯಲ್ಲ, ಹೊಗಳೋ ರೀತಿನೇ. ಈ ವ್ಯಕ್ತಿಗಳು ಚಿಂತಕರಾಗಿರ್ತಾರೆ. ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ ಇವ್ರಿಗೆ. ಎಲ್ಲದರಲ್ಲಿಯೂ ಪರಿಪೂರ್ಣತೆಯನ್ನು ಬಯಸ್ತಾರೆ. ಅಂದರೆ ಯಾವುದೇ ಕೆಲಸಗಳನ್ನು ಕೂಡ ಅರ್ಧಕ್ಕೆ ನಿಲ್ಲಿಸೋದಿಲ್ಲ, ಅದನ್ನು ಪೂರ್ತಿಯಾಗಿ ಮಾಡ್ತಾರೆ. ಈ ಜನರಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡೋ ಗುಣ ಹೆಚ್ಚಾಗಿರುತ್ತೆ. ಯಾರಾದರೂ ಏನಾದರೂ ಕಷ್ಟ ಅಂತ ಹೇಳ್ಕೊಂಡ್ರೆ ಅವ್ರಿಗೆ ತುಂಬ ಸಹಾಯವನ್ನು ಮಾಡುವಂಥ ಗುಣ ಇರುತ್ತೆ. ಜೊತೆಗೆ ಇವರು ತಮ್ಮ ಭವಿಷ್ಯದ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಅಂದರೆ ನಾವು ನಮ್ಮ ಭವಿಷ್ಯದಲ್ಲಿ ಏನಾಗಬೇಕು, ಏನು ಮಾಡಬೇಕು ಅನ್ನೋ ಯೋಚನೆ ಇವ್ರಿಗಿರುತ್ತೆ. ಇವ್ರ ಜೀವನದಲ್ಲಿ ಸಮೃದ್ಧಿಯನ್ನು ಯಾವಾಗಲೂ ಬಯಸ್ತಾರೆ. ಅಂದರೆ ಇವ್ರ ಜೀವನದಲ್ಲಿ ಯಾವಾಗಲೂ ನಾವು ಚೆನ್ನಾಗಿರಬೇಕು, ನಾವು ಹಾಗಿರಬೇಕು ಅಂತ ಯೋಚನೆ ಮಾಡಿಕೊಂಡು ಅದ್ರ ಪ್ರಕಾರ ಜೀವನವನ್ನು ಮಾಡೋದನ್ನು ಮಾಡ್ತಾರೆ. ಇದು ಸಂಜೆಯಿಂದ ಮಧ್ಯರಾತ್ರಿ ಒಳಗೆ ಹುಟ್ಟಿರೋರು ಅಂಥವ್ರು. ಈಗ ಈ ವಿಡಿಯೋದಲ್ಲಿ ನಾನು ಬೆಳಿಗ್ಗೆ ಜಾವ ಅಂದರೆ 2 ಗಂಟೆಯಿಂದ 5-6 ಗಂಟೆ ತನಕ ಹುಟ್ಟಿದವರು, ಮತ್ತು 6 ಗಂಟೆಯಿಂದ 12 ಗಂಟೆ 1 ಗಂಟೆ ತನಕ ಹುಟ್ಟಿದವರು, 1ರಿಂದ 4 ಗಂಟೆ ತನಕ ಹುಟ್ಟಿದವರು, 4 ಗಂಟೆಯಿಂದ ರಾತ್ರಿ ಮಧ್ಯರಾತ್ರಿ ತನಕ ಹುಟ್ಟಿದವರು ಯಾವ ರೀತಿ ಸ್ವಭಾವಗಳನ್ನ ಹೊಂದಿರ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈಗ ನೀವು ಯಾವ ಸಮಯದಲ್ಲಿ ಹುಟ್ಟಿದ್ರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಅದು ಹೋಲಿಕೆ ಆಗುತ್ತಾ ಇಲ್ವಾ ಅಂತ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲಲ್ಲಿ ನೀವು ಯಾವ ವಾರ ಹುಟ್ಟಿದ್ರಿ, ಯಾವ ತಿಂಗಳು ಹುಟ್ಟಿದ್ರಿ, ಯಾವ ದಿನಾಂಕದಲ್ಲಿ ಹುಟ್ಟಿದ್ರಿ, ಮತ್ತು ನಿಮ್ಮ ಹುಬ್ಬು ಯಾವ ರೀತಿ ಇದೆ, ಇದೇ ರೀತಿ ಹಲವು ರೀತಿ ನಿಮ್ಮ ಚಹರೆಗಳನ್ನು ಇಟ್ಕೊಂಡು ನಿಮ್ಮ ಸ್ವಭಾವ ಎಂಥದ್ದು ಅಂತ ತಿಳ್ಕೊಳ್ಳುವಂಥ ವಿಡಿಯೋಗಳಿದೆ. ಆರೋಗ್ಯದ ವಿಡಿಯೋಗಳಿದೆ, ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳುವಂಥ ವಿಡಿಯೋ ಇದೆ. ಇನ್ನೂ ಹಲವು ರೀತಿಯ ವಿಡಿಯೋಗಳು ನನ್ನ ಚಾನಲಲ್ಲಿವೆ. ಅವುಗಳನ್ನೆಲ್ಲ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ, ಅವರೂ ಕೂಡ ನೋಡಿ ಅವ್ರ ಸ್ವಭಾವವನ್ನು ತಿಳಿದುಕೊಳ್ಳಿ ಅಂತ ಹೇಳ್ತೀನಿ. ಇದುವರೆಗೂ ನನ್ನ ಚಾನಲ್ನ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಮತ್ತು ಎಲ್ಲ ವಿಡಿಯೋಗಳನ್ನ ನೋಡಿ ನಮ್ಮನ್ನು ಹೀಗೆ ಪ್ರೋತ್ಸಾಹಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.